ನೀವು ತಾವು ನಾನು ಹುಬ್ಳಿ ಧಾರವಾಡದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡಬಾರದು ನಮಗೆ ಹೇಳಲಿಕ್ಕೆ ಏನು ನೈತಿಕತೆ ಇದೆ ಅಣ್ಣ. ನಾನು ಹೇಳೋದು ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಮೋದಿಜಿ ಅವರಿಗೂ ಬರೀಬೇಕಾಯ್ತು ಅವಶ್ಯಕತೆ ಇಲ್ಲ. ಅದು ಒಂದು ಪ್ರಾಸೆಸ್. ಆ ಪ್ರಾಸೆಸ್ನಲ್ಲಿ ಮಾಡಬೇಕು. ಇಲ್ಲಿ CID ಇದ್ದಾರೆ, ಅಲ್ಲಿ CBI ಇದ್ದಾರೆ, ಮಾಡಿಕೊಂಡು ಬರಬೇಕು. ಸರ್, ಇಲ್ಲಿ ಹುಬ್ಬಳ್ಳಿಯಲ್ಲಿ ನೇಹಾ ಒಂದು ಹತ್ಯೆ ಆಯಿತು. ಆ ನಂತರ ಸಾಕಷ್ಟು BJP ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈಗ ಪ್ರಜ್ವಲ್ ರೇವಣ್ಣ ಅವರಂತ ಕೇಸ್ ಒಳಗೆ ಸಾಕಷ್ಟು ಮಹಿಳೆಯರಿದ್ದಾರೆ. ಸೊ ಅವ್ರ ಮನೆಗೆ ಭೇಟಿ ನೀಡುತ್ತಾರೆ. ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ. ಯಾವ ಮಗಳಿರ ಅಡ್ರೆಸ್ ನಿಮಗೆ ಗೊತ್ತಾ? ಅವ್ರ ಮನೆಗೆ ಹೋಗ್ಬೋದಾ? ಇಟ್ಸ್ ಅನ್ ಅಫೆನ್ಸ್. ಅವ್ರ ಹೆಸರು ನೀವು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದಾ? ಸೊ ಅವರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಲ್ಲ. ದಟ್ ಇಸ್ ಆಲ್. ಕೆಲವು ವಿಷಯದಲ್ಲಿ ಯು ಕೆನಾಟ್ ಡಿಸ್ಕ್ಲೋಸ್ ಅ ನೇಮ್. ಹೋಮ್ ಮಿನಿಸ್ಟರ್ ಅವರೇ ಹೇಳ್ತಾ ಇದ್ದಾರೆ ಐಡೆಂಟಿಟಿ ಇಸ್ ಪ್ರೊಟೆಕ್ಟೆಡ್. ಆಮೇಲೆ ಎವ್ರಿಬಡಿ ಇಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್. ಇನ್ವೆಸ್ಟಿಗೇಷನ್ ಮಾಡಲಿ. ನಾವು ಯಾರೂ ಕೂಡ ಇನ್ನಸೆಂಟ್ ಅಂತ ಹೇಳ್ತಾ ಇಲ್ಲ. ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್, ದೇರ್ ಇಸ್ ಅ ಪ್ರಾಸೆಸ್. ಸಮನ್ ಮಾಡಲಿ, ಎವಿಡೆನ್ಸ್ ಕಲೆಕ್ಟ್ ಮಾಡಲಿ, ಬರಲಿಕ್ಕೆ ಹೇಳಲಿ, ಅವ್ರ ಲಾಯರ್ ಬರಲಿ, ಇವರೆಲ್ಲ ಇಂಟರ್ವ್ಯೂಟ್ ಮಾಡಲಿ, ಕ್ರಮ ತಗೊಳ್ಳಿ. ಸೊ ತಾವು ನಾನು ಯು ಕೆನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅಂಡ್ ಸ್ಪೀಕ್ ಅಲ್ಲ. ಸರ್, ಈಗ ಜರ್ಮನ್ಗೆ ಹೋಗೋಕ್ಕಿಂತ ಮುಂಚೆನೇ ವಿಷಯ ಗೊತ್ತಿತ್ತು, ಆದರೂ ತಡೆಯುವಂಥ ಕೆಲಸ ಮಾಡಿಲ್ಲ. ಆಮೇಲೆ FIR ಕೂಡ ಡಿಲೇ ಆಗಿ ಹಾಕಿದ್ದಾರೆ. ಯಾಕೋ ಏನು ಅವರು ಇದರಲ್ಲಿ ಬೇಕಂತಾನೆ ಏನೋ ಬಿಜೆಪಿ ಮೇಲೆ ಬಟ್ ತೋರಿಸಲಿಕ್ಕೆ ಇದೇ ವಿಚಾರವಾಗಿ ಕೇಂದ್ರದ ಮೇಲೆ ಹೇಳ್ತಾರೆ ಸರ್. ಕೇಂದ್ರ ಸರ್ಕಾರ ತಡೆಯಬಹುದಾಗಿತ್ತಲ್ವಾ ವಿದೇಶಿ ಪ್ರಯಾಣ? ಸರಿ, ಹಾಸನ್ ಮನೆಯಲ್ಲಿருந்து ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗುವಾಗ ಎಷ್ಟು ಚೆಕ್ ಪೋಸ್ಟ್ ಇದೆ? ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟು ಇಲ್ಲ, ಅದೇ ಹೇಳ್ತೀನಿ ಸಂತೋಷ್ ಆಡುವಾಗ. ಎಷ್ಟು ಚೆಕ್ ಪೋಸ್ಟ್ ಇದೆ? ಹಾಸನ್ ಮನೆಯಲ್ಲಿருந்து ಹೊರಟು ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಗೋ ತನಕ ಅದೇನ ರಿಪಬ್ಲಿಕ್ ಆಫ್ ನೈಜೀರಿಯಾ ಬಾರ್ಡ್ರಾ? ಇಲ್ಲ ಅದೇ ನಮ್ಮ ಕೆನ್ಯಾ ಬಾರ್ಡ್ರಾ? ಇದು ಕರ್ನಾಟಕ ರಾಜ್ಯದಲ್ಲಿ ಇರುವ ರೋಡ್ ಅಲ್ವಾ? ಇವ್ರು ಯಾಕೆ ತಡೆದಿಲ್ಲ? ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ತಡೆದಿಲ್ಲ? CD ಅದಕ್ಕೆ 2 ದಿನ ಮುಂಚೆ ಬಂದಿತ್ತು. ಇವರು ಕಾಂಗ್ರೆಸ್ ಅವ್ರು ಹೇಳ್ತಾ ಇರಲ್ವಾ? ಯಾಕೆ ಇವರು ಆಂಟಿಸಿಪೇಟರಿ ಕ್ರಮ ಯಾಕೆ ತಗೊಂಡಿಲ್ಲ? ಯಾಕೆ ಇವರು ಸುಮೋಟ FIR ಮಾಡಿಲ್ಲ? ಇವರು ಸುಮೋಟ FIR ಮಾಡ್ಬೋದಾಯ್ತಲ್ವಾ? ಎಲೆಕ್ಷನ್ ದಿವಸಕ್ಕೆ ಮುಂಚೆ ಮಾಡ್ಬೋದಾಯ್ತಲ್ವಾ? ಇವರೇ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ? ಸೊ ಮನೆಯಲ್ಲಿருந்து ಏರ್ಪೋರ್ಟ್ ಹೋಗೋ ತನಕ ಕರ್ನಾಟಕ ಪೊಲೀಸ್ ಕೈ ಕಟ್ಟಿ ನೋಡ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲಾಪ್ ಮಾಡಿದ್ದಾರೆ ಅದು ಹೋಗ್ಲಿಕ್ಕೆ. ಏನನ್ನ ಅದು ನಮಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ಯಾರು ಸೆಂಟ್ರಲ್ ಮೇಲೆ ಹೇಳ್ತಾ ಇಲ್ಲ? ಯಾರನ್ನ ಹೇಳ್ತಾರೆ? ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಬಿಟ್ಟು ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಅವ್ರಿಗೂ ಕರ್ನಾಟಕದಲ್ಲಿ ಡಾಗ್ಸ್ ಎತ್ತೋಗಿತ್ತನ ಮೋದಿಜಿ ಕಾರಣ, ಕರ್ನಾಟಕದಲ್ಲಿ ಇದಾಯ್ತನ ಮೋದಿಜಿ ಕಾರಣ ಅಣ್ಣ. ಏನಕ್ಕೂ ಅವರು ಕಾರಣ ಅಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತನ ಮೋದಿಜಿ ಬಿಸಿಲು ಈ ಕಡೆ ಟರ್ನ್ ಮಾಡಿಬಿಟ್ಟಿದ್ರು. ಸ್ವಲ್ಪ ಮಳೆ ಬಂತರ ಮೋದಿಜಿ ಮಳೆ ಜಾಸ್ತಿ ಕರ್ನಾಟಕ ಕಳಿಸ್ಬಿಟ್ಟಿದ್ರು. ಈ ಥರ 11 ವರ್ಷ ಒಂದು ಮನುಷ್ಯ CM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಜನ ನೋಡಿ ನಗೆ ಆಡ್ತಾ ಇದ್ದಾರೆ.